ಯಾವುದು ಅಂತ ಕೇಳ್ತೀರ? ಕ್ಯಾಮ್ರಾ ಫೋಟೋ ಕ್ಯಾಮ್ರಾ ಶಿವಮೊಗ್ಗ ರೋಡ್ ಜೆಸಿ ಬಡಾವಣೆ 4ನೇ ಮೇಲೆ ರೋಡ್ ವಿಜಯ ಬ್ಯಾಂಕ್ ಇತ್ತು. ಹೇಳಿ ಸರ್. ವಿಜಯ ಬ್ಯಾಂಕ್ ಕೆಳಗಡೆ ಒಂದು ಬಿಲ್ಡಿಂಗ್ ಇದೆ. ಅಲ್ಲಲ್ಲಿ ಬಸಪ್ಪರ್ ಅಲ್ಲಲ್ಲಿ ಬಸಪ್ಪರ್ ಬಿಲ್ಡಿಂಗ್ ಆಗಿದೆ. 20 ವರ್ಷ ಹಿಂದಿನಿಂದ ಈಗ ಪೂರ ಚೇಂಜ್ ಆಗಿದೆ. ಪೂರ ಚೇಂಜ್ ಆಗಿದೆ. 35 ವರ್ಷ ಅದಕ್ಕೆ ಪೂರ್ತಿ ಬಿಗೆಗೆ ಆಗ್ತಾ ಇದೆ. ಪೂರ್ತಿ ಇಡೀ ರಾಜ್ಯ ನೋಡ್ತಾ ಇದೆ. ಭಾರಿ ತನಿಖೆ ಮಾತ್ರ ಸರ್ಕಾರ ಭಾರಿ ಬಿಗೆ ನೋಡಿದೆ. ಕೋರ್ಟ್ ಗಮನಿಸ್ತಾ ಇದೆ. ಇನ್ನು ಎಷ್ಟು ಜನ ಸಿಗ್ತಾರ ಗೊತ್ತಿಲ್ಲ. ಮುತ್ತಿಂದ ನೀರು ಕುಡಿತಾರೆ. ಯಾವ ಕಾರಣಕ್ಕೂ ಮುಂದೆ ನನ್ನ ಮಗನ ಅಂತ ಘಟನೆ ಯಾರಿಗೂ ಆಗಬಾರ್ದು ಅಷ್ಟೇ. ಅವ್ರು ಯಾರು ಪಾಪ ಅಪರಾಧಿ ಅವ್ರ ತಂದೆನೂ ತೀರ್ಕೊಂಡಿದ್ದಾರೆ. ನಿಮಗೆ ನಾವು ಎಷ್ಟು ಜನ ಈ ಸಂಬಂಧದಲ್ಲಿ ಯಾರ್ಯಾರಿಗೆ ಜೀವ ಹೋಗುತ್ತೋ ಯಾರಿಗೆ ಬರುತ್ತೆ ಅವ್ರು ಏನೇ ಮಾಡಿರಲಿ, ಆದರೆ ತಂದೆ ಅವ್ರ ಜೀವನ ಎಷ್ಟು ಒದ್ದಾಡಿರ್ಬೋದು ಎಲ್ಲ. ಯಾಕಂದರೆ ನಾನು ಅನುಭವಿಸ್ತೀನಿ ತಂದೆ ಸ್ಥಾನದಲ್ಲಿ. ಅದಕ್ಕೆ ಬೇರೆ ಯಾರಿಗೂ ಬರಬಾರ್ದು ಅಂತ. ಒಬ್ಬನೇ ಸರ್ ಅವನು ಸರ್ ಹಿಯರಿಂಗ್ ಪ್ರಾಬ್ಲಮ್ ಸರ್. ಒಬ್ಬನೇ ಅವನು, ಮಗಳೊಬ್ಬಳಿದೆ. ಮಗಳದು ಮದುವೆ ಆಗಿದೆ ಸರ್. ಹೊಸಪೇಟೆ ಕೊಟ್ಟಿದ್ದು ಅವನು ಒಬ್ಬನೇ ಮಗ ಸರ್. ಸಂಬಂಧ ಸ್ವಾಮಿಗಳೆಲ್ಲ ಸಂಬಂಧ ಬರ್ತಾರೆ. ಸರ್ಕಾರ ನಿಮ್ಮ ಪರ ಇದೆ ಅಂತ ಹೇಳಿದಾಗ ತಾವೆಲ್ಲ ಇದ್ದೀರಿ. ಮಾತಾಡಿ ಸರ್, ಅಲ್ಲೇ ಸರ್, ಅಲ್ಲೇ ಇರಿ ಸರ್. ಇಬ್ರು ಬರ್ತಾರೆ. ಸರ್ಕಾರ ಸರ್ಕಾರ ನಿಮ್ಮ ಜೊತೆ ಇದೆ. ಬಟ್ ಇನ್ವೆಸ್ಟಿಗೇಷನ್ ಬಗ್ಗೆ ಯಾರೊಬ್ರು ಜನ ವಾಪಸ್ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತ ರಾಜಕೀಯ ಹಸ್ತಕ್ಷೇಪ ಎಲ್ಲೆಲ್ಲೂ ಕೊಡಿಲ್ಲ. ಅಷ್ಟು ಚೆನ್ನಾಗಿ ಮಾಧ್ಯಮದವರು ಹಾಗೆ ಸಹಾಯ ಮಾಡ್ತಾ ಇದ್ದಾರೆ. ಸರ್ಕಾರನೂ ಇದು ಮಾಡ್ತಾ ಇದೆ. ಇಡೀ ಕರ್ನಾಟಕ ಏನು ಗೊತ್ತಿಲ್ಲ. ಸರ್ಕಾರ ಸ್ಪಂದಿಸಿದೆ. ಎಲ್ಲರೂ ಹೀಗೆ ಮುಂದುವರ್ಕೊಂಡು ಸರ್ಕಾರದ ಪರವಾಗಿ ಧೈರ್ಯವನ್ನು ಕೊಟ್ಟಿದ್ದಾನೆ ಮತ್ತು ತನಿಖೆ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋ ಮಾತನ್ನು ಹೇಳಿ ಅವರಿಗೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಸಹಾಯವನ್ನು ಮಾಡಿ ಇವತ್ತು ಮಾಡಿದ್ದೇನೆ. ಸರ್ಕಾರದಿಂದ ಪರಿಹಾರ ಮತ್ತು ಸರ್ಕಾರಿ ನೌಕರಿ ಬೇಕು ಅಂತಕ್ಕಂಥ ಆಗ್ರಹ ಮಾಡ್ತಾರೆ. ಖಂಡಿತವಾಗಿಯೂ ಇದ್ರ ಬಗ್ಗೆ ಸರ್ಕಾರ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಅವರಿಗೆ 100ಕ್ಕೆ 100ರಷ್ಟು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈಗ ಮಧ್ಯಾಹ್ನ ಸನ್ಮಾನ್ಯ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತ ಪರಮೇಶ್ವರ್ ಸಾಹೇಬರು ಬರ್ತಾ ಇದ್ದಾರೆ. ಅವ್ರ ಜೊತೆಗೂ ಬಂದು ಭೇಟಿ ಕೊಡ್ತೇವೆ. ಸಿಎಂ ಏನಾದರೂ ವಿಸಿಟ್ ಮಾಡ್ತಾರೆ ಸರ್? ಸಿಎಂ ಅವರು ನನ್ನ ಕಳಿಸಿದ್ದಾರೆ. ಓಕೆ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕಳಿಸಿದ್ದಾರೆ. ಈ ಕಡೆ ಸಮಯ ಬಿದ್ದಾಗ ಖಂಡಿತವಾಗಿ ಅವರು ಬಂದು ಹೋಗ್ತಾರೆ.